ಹಾಯ್ ಫ್ಯೂಚರ್ ಆಫೀಸರ್ಸ್, ಎಲ್ಲರಿಗೂ ವೆಲ್ಕಮ್ ಟು ಸ್ಟಡಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾವು ವೀಕ್ಲಿ ಕರೆಂಟ್ ಅಫಿಯರ್ಸನ್ನು ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ವಿಡಿಯೋ ನಿಮಗೆ ವೀಕ್ಲಿ ಅಪ್ಲೋಡ್ ಆಗುತ್ತೆ ಮಂಡೇಗೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ರಾಷ್ಟ್ರೀಯ ಫೆಡರೇಷನ್ ಕಪ್ 2026 ಪ್ಯಾರಾ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಯಾವ ರಾಜ್ಯದ ಮಹಿಳಾ ತಂಡ ಚಿನ್ನದ ಪದಕ ಗೆದ್ದಿದೆ? ಯಾವ ರಾಜ್ಯ ಅಂದರೆ ಜಾರ್ಖಂಡ್. ಪ್ರಾಣಿಗಳ ಆರೋಗ್ಯ ಮತ್ತು ಸ್ವಾವಲಂಬನೆಯನ್ನು ಬಲಪಡಿಸಲು 2 ದಶಕಗಳಲ್ಲಿ ಯಾವ ದೇಶವು ತನ್ನ ಮೊದಲ ಸ್ಥಳೀಯವಾಗಿ ಉತ್ಪಾದಿಸಿದ ಕಾಲು ಮತ್ತು ಬಾಯಿ ರೋಗ ಲಸಿಕೆಯನ್ನು ಹೊರತಂದಿದೆ? ದಕ್ಷಿಣ ಆಫ್ರಿಕಾವು ಆ ಲಸಿಕೆಯನ್ನು ಹೊರತಂದಿದೆ. 2026ರ ಅಂತಾರಾಷ್ಟ್ರೀಯ ಅಪಸ್ಮಾರ ದಿನವನ್ನು ಜಾಗತಿಕವಾಗಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಫೆಬ್ರವರಿ 9ರಂದು ಆಚರಿಸಲಾಗುತ್ತದೆ. ಯಾವ ಸಂಸ್ಥೆಯು ಸುಧಾರಿತ ಕ್ಯಾಸ್ನೂರ್ ಅರಣ್ಯ ರೋಗ KFD ಅನ್ನುವಂಥ ಲಸಿಕೆಯ ಅಭಿವೃದ್ಧಿಗೆ ನೇತೃತ್ವ ವಹಿಸುತ್ತಿದೆ ಮತ್ತು ಹಂತ 1 ಮಾನವ ಕ್ಲಿನಿಕಲ್ ಪ್ರಯೋಗಗಳನ್ನು ಪ್ರಾರಂಭಿಸಿದೆ? ಯಾವ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದೆ ಅಂದರೆ ಸರ್, ICMR ಎಂಬ ಒಂದು ಸಂಸ್ಥೆ. ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಜಾಗತಿಕ ಮೌಲ್ಯ ಸರಪಳಿ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಯಾರು ಅಪಾಯಿಂಟ್ ಆಗಿದ್ದಾರೆ ಅಂದರೆ ರೋಹಿತ್ ಕುಮಾರ್ ಸಿಂಗ್ ಎನ್ನುವರು ಅಪಾಯಿಂಟ್ ಆಗಿದ್ದಾರೆ. ಆಪರೇಷನ್ ಸಿಂಧೂರ್ ನಲ್ಲಿ ಬಳಸಿದ ನಂತರ ಸ್ಕ್ಯಾಲ್ಪ್ ಕ್ಷಿಪಣಿಗಳಿಗಾಗಿ ಭಾರತವು ಯಾವ ದೇಶದೊಂದಿಗೆ $300 ಮಿಲಿಯನ್ ಒಪ್ಪಂದವನ್ನು ಅಂತಿಮಗೊಳಿಸುತ್ತಿದೆ? ಫ್ರಾನ್ಸ್ ದೇಶದೊಂದಿಗೆ ಒಪ್ಪಂದವನ್ನು ಅಂತಿಮಗೊಳಿಸುತ್ತಿದೆ. ಹಸಿರು ಇಂಧನ ಸಂಶೋಧನೆಗಾಗಿ ಹೈಡ್ರೋಜನ್ ಫೆಲೋಶಿಪ್ ಮತ್ತು IIT ಗ್ರೋನಿಂಗೆನ್ ಸಹಯೋಗವನ್ನು ಪ್ರಾರಂಭಿಸಲು ಯಾವ ದೇಶವು ಭಾರತದೊಂದಿಗೆ ಪಾಲುದಾರಿಕೆ ಹೊಂದಿದೆ? ನೆದರ್ಲ್ಯಾಂಡ್ ದೇಶದ ಜೊತೆಗೆ ಪಾಲುದಾರಿಕೆಯನ್ನು ನಮ್ಮ ಭಾರತ ಹೊಂದಿದೆ. ದ್ವಿದಳ ಧಾನ್ಯಗಳಲ್ಲಿ ಸ್ವಾವಲಂಬನೆಯ ಮಿಷನ್ ಅಡಿಯಲ್ಲಿ ಭಾರತದ ಯಾವ ರಾಜ್ಯದಿಂದ ರಾಷ್ಟ್ರವ್ಯಾಪಿ ದ್ವಿದಳ ಧಾನ್ಯಗಳ ಕ್ರಾಂತಿಯನ್ನು ಪ್ರಾರಂಭಿಸಲಾಯಿತು? ಮಧ್ಯಪ್ರದೇಶ ಎಂಬ ರಾಜ್ಯವು ಪ್ರಾರಂಭಿಸಿತು. ಭದ್ರತೆ ಕಾನೂನು ಜಾರಿ ಮತ್ತು ಸೈಬರ್ ಭದ್ರತಾ ನೀತಿಯ ಕುರಿತು ಜಂಟಿ ಕಾರ್ಯ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಭಾರತದೊಂದಿಗೆ ಯಾವ ದೇಶ ಒಪ್ಪಿಕೊಂಡಿತು? ಯಾವ ದೇಶ ಅಂದರೆ ಕೆನಡಾ ದೇಶವು ಒಪ್ಪಿಕೊಂಡಿದೆ. ಜಾಗತಿಕವಾಗಿ 4 ಸ್ಥಾನಗಳ ಸುಧಾರಣೆ ಕಂಡ ನಂತರ 2025ರ ನೆಟ್ವರ್ಕ್ ಸಿದ್ಧತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 45ನೇ ಸ್ಥಾನದಲ್ಲಿದೆ. ಯಾವ ರಾಜ್ಯದ ವಿಧಾನಸಭೆಯು ರಾಷ್ಟ್ರೀಯ ಇ-ವಿಧಾನ ಅಪ್ಲಿಕೇಶನ್ ಬಿಡುಗಡೆಗೆ ಸಾಕ್ಷಿಯಾಯಿತು? ಬಿಹಾರ ರಾಜ್ಯವು ಈ ಒಂದು ವಿಧಾನ ಅಪ್ಲಿಕೇಶನ್ ಬಿಡುಗಡೆಗೆ ಸಾಕ್ಷಿಯಾಯಿತು. ಔಷಧ ಸುರಕ್ಷತೆ ಮತ್ತು ಗುಣಮಟ್ಟದ ಮಾನದಂಡಗಳನ್ನು ಹೆಚ್ಚಿಸಲು ಯಾವ ರಾಜ್ಯದ ಫಾರ್ಮಸಿ ಕೌನ್ಸಿಲ್ ಭಾರತೀಯ ಫಾರ್ಮಕೋಪಿಯಾ ಆಯೋಗದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ನಮ್ಮ ಅತ್ಯಂತ ಚಿಕ್ಕ ರಾಜ್ಯ ಆದಂಥ ಗೋವಾ ರಾಜ್ಯವು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಯಾವ ದೇಶದ ವಾಯುಪಡೆಯು ಓಜಾನ್ ವಾಯುನೆಲೆಯಲ್ಲಿ ಅಮೆರಿಕದೊಂದಿಗೆ ಬಡ್ಡಿ ಸ್ಕ್ವಾಡ್ರನ್ ಜಂಟಿ ವೈಮಾನಿಕ ಕವಾಯತನ್ನು ಪ್ರಾರಂಭಿಸಿತು? ಯಾವುದಪ್ಪ ಅಂದರೆ ದಕ್ಷಿಣ ಕೊರಿಯಾ. ನ್ಯೂರೆಂಬರ್ಗ್ನಲ್ಲಿ ನಡೆದ BIOFACH 2026ರಲ್ಲಿ ಯಾವ ದೇಶವನ್ನು ವರ್ಷದ ದೇಶ ಎಂದು ಗೊತ್ತುಪಡಿಸಲಾಗಿದೆ? ಯಾವ ದೇಶ ಅಂದರೆ ನಮ್ಮ ಭಾರತ ದೇಶವನ್ನು ಗೊತ್ತುಪಡಿಸಲಾಗಿದೆ. ಪ್ರತಿ ವರ್ಷ ಯಾವ ದಿನಾಂಕದಂದು ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರು ಮತ್ತು ಹುಡುಗಿಯರ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ? ಯಾವ ದಿನಾಂಕ ಅಂದರೆ ಫೆಬ್ರವರಿ 11. ಲೈರಿಯೊಥೆಮಿಸ್ ಕೆರಾಲೆಸಿನ್ಸ್ ಎಂಬ ಹೊಸ ಡ್ರ್ಯಾಗನ್ ಫ್ಲೈ
ಪ್ರಭೇದವನ್ನು ಭಾರತದ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಯಾವ ರಾಜ್ಯ ಅಂದರೆ ನಮ್ಮ ಹತ್ತಿರದ ಒಂದು ಕೇರಳ ಎಂಬ ರಾಜ್ಯದಲ್ಲಿ ಇದನ್ನು ಕಂಡುಹಿಡಿದಾರೆ ಸರ್. ಇನ್ನೂ ವಿಜ್ಞಾನಿಗಳ ಇದ್ರ ಬಗ್ಗೆ ಸಂಶೋಧನೆಯನ್ನು ನಡೆಸ್ತಾನೂ ಇದ್ದಾರೆ. ಹಾಗೆ ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ಮುಖ್ಯ ಚುನಾವಣಾ ಅಧಿಕಾರಿ ಅಂದರೆ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? CEO ಅಂದರೆ ಗೊತ್ತಲ್ಲ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತೇಳಿ. ಈ ಒಂದು ಹುದ್ದೆಗೆ ಅಶೋಕ್ ಕುಮಾರ್ ಅನ್ನೋರನ್ನ ನೇಮಕ ಮಾಡಿದ್ದಾರೆ. ಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು 4.0 ಅಂತರದಿಂದ ಸೋಲಿಸಿದ ನಂತರ SAFF ಅಂದರೆ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಅಂತ, ಅದು U19 ಮಹಿಳಾ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು? ಅಂದ್ರೆ ಆ ಒಂದು ಚಾಂಪಿಯನ್ಶಿಪ್ಪನ್ನು ಗೆದ್ದಂಥ ದೇಶ ಯಾವುದು ಅಂತ ಕೇಳ್ಯಾರ್ರಿ. ಯಾವ ದೇಶ ಅಂದರೆ ನಮ್ಮ ಭಾರತ. ಆಫ್ರಿಕಾದ ಕೊಂಬಿನಲ್ಲಿ ಹೆಚ್ಚುತ್ತಿರುವ ಗಲ್ಫ್ ಪೈಪೋಟಿಯ ನಡುವೆ ರಕ್ಷಣಾ ಸಂಬಂಧಗಳನ್ನು ಗಾಢವಾಗಿಸಲು ಸೌದಿ ಅರೇಬಿಯಾದೊಂದಿಗೆ ಮಿಲಿಟರಿ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶ ಯಾವುದು? ಸೋಮಾಲಿಯಾ. ದರೋಡೆಕೋರರು ಮತ್ತು ಬೇಕಾದ ಅಪರಾಧಿಗಳ ವಿರುದ್ಧ ಕ್ರಮವನ್ನು ತೀವ್ರಗೊಳಿಸಲು ಯಾವ ರಾಜ್ಯ ಪೊಲೀಸರು 72 ಗಂಟೆಗಳ ಆಪರೇಷನ್ ಪ್ರಹಾರ್ನ ಎರಡನೇ ಹಂತವನ್ನು ಪ್ರಾರಂಭಿಸಿದರು? ಪಂಜಾಬ್ ರಾಜ್ಯದ ಪೊಲೀಸರು. ವಾಹನಗಳು ಹಾದು ಹೋಗುವಾಗ ಜಯ ಹೋ ಹಾಡನ್ನು ನುಡಿಸುವ ಭಾರತದ ಮೊದಲ ಮ್ಯೂಸಿಕಲ್ ರೋಡನ್ನು ಯಾವ ನಗರವು ಅನಾವರಣಗೊಳಿಸಿದೆ? ಯಾವ ನಗರ ಅಂದರೆ ನಮ್ಮ ಮಹಾರಾಷ್ಟ್ರದ ಕ್ಯಾಪಿಟಲ್ ಸಿಟಿ ಆದಂಥ ಮುಂಬೈ ಅಲ್ಲಿ ಇದನ್ನು ರೆಡಿ ಮಾಡಲಾಗಿದೆ. ಕಚನ್ ಧೋಲಾವೀರ್ದಲ್ಲಿ 8 ದಿನಗಳ ಚಂದ್ರನ ಆವಾಸಸ್ಥಾನ ಸಿಮ್ಯುಲೇಷನ್ ಅನ್ನು ಪೂರ್ಣಗೊಳಿಸಿದ ನಂತರ ಭಾರತದ ಅತ್ಯಂತ ಕಿರಿಯ ಪುರುಷ ಅನಲಾಗ್ ಗಗನಯಾತ್ರಿ ಯಾರು? ಯಾರಂದರೆ ಆದಿತ್ಯ ಪಾಂಡೆ ಅನ್ನೋರು. ಇವರು ನಮ್ಮ ಭಾರತದವರೇ ಆಗಿದ್ದು ತಮ್ಮ ಒಂದು 17ನೇ ವಯಸ್ಸು ಅಂದರೆ ಇನ್ನೂ ಚಿಕ್ಕ ಏಜಲ್ಲೇ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. SBI ವರದಿಯ ಪ್ರಕಾರ ಭಾರತದಿಂದ ಅಮೇರಿಕಾಗೆ ರಫ್ತು ಮಾಡುವಂಥ ಒಂದು ಕೃಷಿ ವಸ್ತುಗಳಲ್ಲಿ ಎಷ್ಟು ಶೇಕಡ ಈಗ ಶೂನ್ಯ ಸುಂಕ ಪ್ರವೇಶವನ್ನು ಹೊಂದಿದೆ? ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟು ಹೊಂದಿದ ಅಂತ ಕೇಳಕತ್ತಾರ. ಎಷ್ಟಂದರೆ 75%. ಭಾರತೀಯ ವಾಯುಪಡೆಯು 2026ರಲ್ಲಿ ತನ್ನ ಮೊದಲ ಅಂತಾರಾಷ್ಟ್ರೀಯ ವಾಯು ವ್ಯಾಯಾಮವನ್ನು ಯಾವ ದೇಶದೊಂದಿಗೆ ಆಯುಕಟ್ಟಿನ ಪ್ರಮುಖವಾದ ಮಲ್ಕಾ ಜಲಸಂಧಿಯ ಬಳಿ ನಡೆಸಿತು? ಥೈಲ್ಯಾಂಡ್ ದೇಶದೊಂದಿಗೆ. ಸಹಕಾರಿ ವಲಯದಲ್ಲಿ ವಿಶ್ವದ ಅತಿದೊಡ್ಡ ಧಾನ್ಯ ಸಂಗ್ರಹ ಯೋಜನೆಗೆ ಬಾಲ್ಘಾಟ್ ಜಿಲ್ಲೆಯನ್ನು ಪೈಲಟ್ ಜಿಲ್ಲೆಯಾಗಿ ಆಯ್ಕೆ ಮಾಡಿದ ರಾಜ್ಯ ಯಾವುದು? ಮಧ್ಯಪ್ರದೇಶ. 10 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಟ್ರಾನ್ಸ್ ವುಮೆನ್ ಫಲಾನುಭವಿಗಳಿಗೆ ₹1,000 ಮಾಸಿಕ ಪಿಂಚಣಿ ನೀಡುವ ಸ್ತ್ರೀ ಸುರಕ್ಷಾ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿತು? ಕೇರಳ ರಾಜ್ಯ. ನಾಗಾಲ್ಯಾಂಡ್ನ ಸಂಗಟಮ್ ನಾಗಾ ಬುಡಕಟ್ಟು ಸಂಸ್ಥೆಯು ವಿಧಿಸಿರುವ ಬೇಟೆ ಮತ್ತು ವ್ಯಾಪಾರ ನಿಷೇಧದ ಮೂಲಕ ಯಾವ ಅಳಿವಿನಂಚಿನಲ್ಲಿರುವ ಸಸ್ತನಿಯನ್ನು ರಕ್ಷಿಸಲಾಗಿದೆ? ಪ್ಯಾಂಗೋಲಿನ್ ಎನ್ನುವಂಥ ಒಂದು ಸಸ್ತನಿ. ಭಾರತೀಯ ವಾಯುಪಡೆಯ ಯುದ್ಧ ಸನ್ನದ್ಧತೆ ಮತ್ತು ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ವಾಯುಶಕ್ತಿ 26 ವ್ಯಾಯಾಮವನ್ನು ಎಲ್ಲಿ ನಡೆಸಲಾಗುವುದು? ಪೋಖ್ರಾನ್ನಲ್ಲಿ. ಭಾರತದ ಡಿಜಿಟಲ್ ಪಾವತಿ ಪರಿಸರ ವ್ಯವಸ್ಥೆಯಲ್ಲಿನ ಬೆಳವಣಿಗೆಯನ್ನು ಪ್ರತಿಬಿಂಬಿಸುವ ಸೆಪ್ಟೆಂಬರ್ 2025ರ RBI ಡಿಜಿಟಲ್ ಪಾವತಿ ಸೂಚ್ಯಂಕದ ಮೌಲ್ಯ ಎಷ್ಟು? ಎಷ್ಟನೇ ಸೂಚ್ಯಂಕದಲ್ಲಿದೆ ಅಂದರೆ 516.76ರಲ್ಲಿದೆ. ಬಾಂಗ್ಲಾದೇಶದಲ್ಲಿ 2026ರ ಸಾರ್ವತ್ರಿಕ ಚುನಾವಣೆಯಲ್ಲಿ ತಾರಿಕ್ ರೆಹಮಾನ್ ಅವರನ್ನು ಸಂಭಾವ್ಯ ಪ್ರಧಾನಿಯನ್ನಾಗಿ ಇರಿಸುವ ಮೂಲಕ ನಿರ್ಣಾಯಕ ಗೆಲುವು ಸಾಧಿಸಿದ ರಾಜಕೀಯ ಪಕ್ಷ ಯಾವುದು? ಬಾಂಗ್ಲಾದೇಶದ ನ್ಯಾಷನಲಿಸ್ಟ್ ಪಾರ್ಟಿ. ರಕ್ಷಣಾ ಅನ್ವಯಿಕೆಗಳಿಗೆ ಸುಧಾರಿತ ಕಾರ್ಬನ್ ಬಟ್ಟೆಗಳು ಮತ್ತು ಸಂಯೋಜಿತ ವಸ್ತುಗಳನ್ನು ಪೂರೈಸಲು
ಮುಂಬೈ ಮೂಲದ ಯಾವ ಕಂಪನಿಯು ಭಾರತೀಯ ಸೇನೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಮುಂಬೈ ಮೂಲದ ಕಂಪನಿಯಾದಂಥ ಅಗ್ನಿವಾಸ್ತ್ರ ಎಂಬ ಕಂಪನಿಯು ನಮ್ಮ ದೇಶದ ಡಿಫೆನ್ಸಿಗೆ ಸುಧಾರಿತ ಕಾರ್ಬನ್ ಬಟ್ಟೆಗಳನ್ನು ಕೊಡಲು ಸಹಿ ಹಾಕಿದೆ. ರಾಷ್ಟ್ರೀಯ ಉತ್ಪಾದನೆ 47.5% ಪಾಲನ್ನು ಹೊಂದಿರುವ FY24ರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಉಣ್ಣೆ ಉತ್ಪಾದಿಸುವ ರಾಜ್ಯವಾಗಿ ಹೊರಹೊಮ್ಮಿದ ರಾಜ್ಯ ಯಾವುದು? ಯಾವ ರಾಜ್ಯ ಅಂದರೆ ರಾಜಸ್ಥಾನ್. ಗುಜರಾತ್ ಸರ್ಕಾರವು ಯಾವ ಬ್ಯಾಂಕರ್ ಅನ್ನು ಗಿಫ್ಟ್ ಸಿಟಿಯ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಿದೆ? ಉದಯ್ ಕೋಟಕ್ ಎಂಬುವರನ್ನು ನೇಮಿಸಲಾಗಿದೆ. ಇವರು ಯಾರಂದರೆ ಮಹೇಂದ್ರ ಕೋಟಕ್ ಬ್ಯಾಂಕಿನ ಸಂಸ್ಥಾಪಕರು ಕೂಡ ಆಗಿದ್ದಾರೆ. ಭಾರತೀಯ ಸೇನೆಯು ಆಯೋಜಿಸಿರುವ ಅಂತಾರಾಷ್ಟ್ರೀಯ ಮಿಲಿಟರಿ ಸಾಹಸ ಸವಾಲು ಕಪ್ 2026ರಲ್ಲಿ ಎಷ್ಟು ಸ್ನೇಹಪರ ದೇಶಗಳು ಭಾಗವಹಿಸಲಿವೆ? ಒಟ್ಟು 7 ದೇಶಗಳು ಭಾಗವಹಿಸಲಿದ್ದು ಅವು ಯಾವುವೆಂದರೆ ಭೂತಾನ್, ಬ್ರೆಜಿಲ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ನೇಪಾಳ, ಶ್ರೀಲಂಕಾ ಮತ್ತು ಸೌದಿ ಅರೇಬಿಯಾ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತನ್ನ ಮೊದಲ ಖಾಸಗಿ ಗಗನಯಾತ್ರಿ ಕಾರ್ಯಾಚರಣೆಗಾಗಿ ಯಾವ ಖಾಸಗಿ ಏರೋಸ್ಪೇಸ್ ಕಂಪನಿಯು ನಾಸಾ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ವಸ್ತಾ ಸ್ಪೇಸ್ ಎಂಬುವಂಥ ಒಂದು ಖಾಸಗಿ ಕಂಪನಿಯು ನಾಸಾ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಗೋವಾದಲ್ಲಿ ನಡೆದ ಭಾರತ ಇಂಧನ ವಾರದಲ್ಲಿ ವರ್ಷದ ತೈಲ ಮತ್ತು ಅನಿಲ ಉತ್ಪಾದನಾ ಕಂಪನಿ ಎಂದು 2025ರ FIPI ಪ್ರಶಸ್ತಿಯನ್ನು ಪಡೆದ ಕಂಪನಿ ಯಾವುದು? ಆಯಿಲ್ ಇಂಡಿಯಾ ಎಂಬ ಕಂಪನಿಯು ಪಡೆದುಕೊಂಡಿದೆ. ಲಸಿಕೆಯಿಂದ ಪಡೆದ ಪೋಲಿಯೋ ವೈರಸ್ ಟೈಪ್ 2 ವಿರುದ್ಧ ಜಾಗತಿಕ ಪ್ರತಿಕ್ರಿಯೆಯನ್ನು ಬಲಪಡಿಸಲು ವಿಶ್ವ ಆರೋಗ್ಯ ಸಂಸ್ಥೆಯು ಯಾವ ಲಸಿಕೆಯನ್ನು ಹೆಚ್ಚುವರಿಯಾಗಿ ಪೂರ್ವ ಅರ್ಹತೆ ಪಡೆದಿದೆ? NOPV2 ಎಂಬ ಒಂದು ಲಸಿಕೆ. ದೂರದ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸಲು ಸ್ಪೇಸ್ ಎಕ್ಸ್ನ ಅಂಗಸಂಸ್ಥೆಯಾದ ಸ್ಟಾರ್ಲಿಂಕ್ನೊಂದಿಗೆ ಯಾವ ರಾಜ್ಯವು ಲೆಟರ್ ಆಫ್ ಇಂಟೆಂಟ್ಗೆ ಸಹಿ ಹಾಕಿದೆ? ಗುಜರಾತ್ ರಾಜ್ಯವು ಸಹಿಯನ್ನು ಹಾಕಿದೆ. ರಕ್ಷಣಾ ಕೈಗಾರಿಕಾ ಸಹಕಾರವನ್ನು ಬಲಪಡಿಸಲು ಮತ್ತು 5 ವರ್ಷಗಳ ಮಾರ್ಗಸೂಚಿಯನ್ನು ಸ್ಥಾಪಿಸಲು ಭಾರತದೊಂದಿಗೆ ಜಂಟಿ ಉದ್ದೇಶ ಘೋಷಣೆಗೆ ಯಾವ ದೇಶ ಸಹಿ ಹಾಕಿದೆ? ಗ್ರೀಸ್ ದೇಶವು ಸಹಿಯನ್ನು ಹಾಕಿದೆ. ಕೇರಳದಲ್ಲಿ ಮಾನದಂಡ ಅಂಗವೈಕಲ್ಯ ಹೊಂದಿರುವ ಅಭ್ಯರ್ಥಿಗಳಲ್ಲಿ ಸಿವಿಲ್ ನ್ಯಾಯಾಧೀಶ ಅಂದರೆ ಜೂನಿಯರ್ ವಿಭಾಗ ಪರೀಕ್ಷೆಯ ಮೆರಿಟ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ವ್ಯಕ್ತಿ ಯಾರು ಅಂದರೆ ತಾನ್ಯಾ ನಾಥನ್ ಅಂತೇಳಿ. ಇವರು ಮೂಲತಃ ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯವರು. ಉತ್ತರ ಮತ್ತು ದಕ್ಷಿಣ ಬ್ಲಾಕ್ಗಳನ್ನು ಪರಿವರ್ತಿಸಲಾಗುವ ಪ್ರಸ್ತಾವಿತ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ಹೆಸರೇನು? ಯುಗೇಯುಗಿನ್ ಭಾರತ ಎಂಬ ವಸ್ತು ಸಂಗ್ರಹಾಲಯ. ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಕುಮಾರ್ ಭಾಸ್ಕರ್ ವರ್ಮಾ ಸೇತುವೆಯನ್ನು ಪ್ರಧಾನಿ ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು? ಅಸ್ಸಾಂ ರಾಜ್ಯದಲ್ಲಿ. ಫೈನಲ್ನಲ್ಲಿ ಫೆಬಿಯಾನೋ ಕರುವಾನಾ ಅವರನ್ನು ಸೋಲಿಸುವ ಮೂಲಕ 2026ರ ಫೈಡಿ ಫ್ರೀ ಸ್ಟೈಲ್ ಚೆಸ್ ವಿಶ್ವ ಚಾಂಪಿಯನ್ಶಿಪ್ ಗೆದ್ದವರು ಯಾರು? ಮ್ಯಾಗ್ನಸ್ ಕಾರ್ಲ್ಸೆನ್ ಅವರು ಗೆದ್ದಿದ್ದಾರೆ. ಭಾರತ್ ಮಂಟಪದಲ್ಲಿ ಮೊದಲ ಬಾರಿಗೆ 2026ರ ಜಾಗತಿಕ ದಕ್ಷಿಣ್ ಅಲ್ ಇಂಪ್ಯಾಕ್ಟ್ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸುತ್ತಿದೆ? ನಮ್ಮ ಭಾರತ ದೇಶವು ಆಯೋಜಿಸುತ್ತಿದೆ.